ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಯಾಕಪ್ಪ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗೆ ನಾನು ವೀಡಿಯೋಸ್ ಹಾಕೋದೇ ಬಿಟ್ಬಿಟ್ಟಿದ್ದೀನಿ. ಯಾಕಪ್ಪ ಅಂತಂದರೆ, ನಾನು ಏನು ವೀಡಿಯೋಸ್ ನಾನು ಹಾಕೋದೇ ಮೋಟಿವೇಶನ್ಸ್, ನಾನು ಹಾಕೋದೇ ಲಾಗ್ಸ್. ಎಲ್ಲರಿಗೂ ಇರೋದೇ ಅಂತೆ, ನನಗೇನು ಹೊಸದಲ್ಲ. ಯೂಟ್ಯೂಬಲ್ಲಿ ಎಲ್ಲರಿಗೂ ಏನು ಒಳ್ಳೆ ವೀಡಿಯೋಸ್ ಹಾಕಿದ್ರು ಅದಕ್ಕೆ ನೆಗೆಟಿವ್ ಕಮೆಂಟ್ಸ್ ಬಂದೇ ಬರ್ತಾವಂತೆ. ನಾನು ಇತ್ತೀಚೆಗೆ ಎಲ್ಲರಿಗೂ ಕೇಳಿ ತಿಳ್ಕೊಂಡಿದ್ದು. ಅದಕ್ಕೆ ನಾನು ಹಾಕ್ತೀನಿ, ಮೋಟಿವೇಶನ್ಸ್ ಹಾಕ್ತೀನಿ, ಲಾಗ್ಸ್ ಹಾಕ್ತೀನಿ. ಅದಕ್ಕೆ ನೆಗೆಟಿವ್ ಕಮೆಂಟ್ಸ್ ಬಂದೇ ಬರ್ತಿದ್ದಾವೆ. ಅದಕ್ಕೆ ನಾನು ಉತ್ತರ ಕೊಡಲೇಬೇಕಾಗಿದೆ. ಬಟ್ ಎಲ್ಲದಕ್ಕೂ ಉತ್ತರ ಕೊಡ್ತಾ ಹೋಗ್ಬೇಕು ಅನ್ಕೊತೀನಿ. ಬಟ್ ನಾನು ಸ್ವಲ್ಪ ಡೈರೆಕ್ಟ್ ಯಾರೇನೋ ಅಂದರೂ ಇದ್ದಂಗೆ ಅದಕ್ಕೆ ರಿಪ್ಲೈ ಮಾಡಿಬಿಡ್ತೀನಿ. ಕೆಲವು ಪೋಸ್ಟ್ ನೋಡಿರ್ತೀರ, ಕೆಲವರು ನನ್ನ ಸಬ್ಸ್ಕ್ರೈಬರ್ಸ್ ನೋಡಿರ್ತೀರ ಪೋಸ್ಟು. ಏನಪ್ಪ ಅಂತಂದರೆ, ಪೋಸ್ಟ್ ಹಾಕಿದ ತಕ್ಷಣ ಏನಾಯಿತು ಅಂತ ಕೇಳ್ತೀರಾ. ಬಟ್ ನಾನು ಆ ಪೋಸ್ಟಿಗೆ ರಿಪ್ಲೈ ಮಾಡಬೇಕಲ್ವಾ. ಬಟ್ ರಿಪ್ಲೈ ಮಾಡಬೇಕು ಅನ್ನೋಷ್ಟರಲ್ಲಿ ನಮ್ಮ ಮನೆಯವ್ರು ನೋಡ್ತಾರೆ ಪೋಸ್ಟು. ಆ ಪೋಸ್ಟ್ ನೋಡ್ತಾರೆ, ಮೊದಲು ನೀನು ಡಿಲೀಟ್ ಮಾಡು ಅಂತಾರೆ. ಯಾಕಂದರೆ ಇದು ಏನಂತಾರೆ ಅಂದರೆ, ದೇವತಾ ಮನುಷ್ಯನ ಕಟ್ಕೊಂಡು ದೇವತೆ ಆಗಬೇಕಾಗಿದೆ ನಾನು. ಯಾಕಪ್ಪ ಅಂತಂದರೆ ನಮ್ಮ ಮನೆಯವ್ರು ಇರೋದೇ ಹಾಗೆ. ಇನ್ನೊಬ್ರ ಬಗ್ಗೆ ಕೆಟ್ಟದ್ದು ಬಯಸಲ್ಲ, ಇನ್ನೊಬ್ರು ನಮ್ಗೆ ಏನಂದ್ರು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಇರೋದೇ ಹಾಗೆ. ಅವ್ರೊಂಥರ ಶ್ರೀರಾಮಚಂದ್ರನ್ ಥರ. ಬಟ್ ನನಗೆ ಆಗ ಇರೋಕ್ಕಾಗ್ತಾಯಿಲ್ಲ. ಬಟ್ ಆದರೂ ಕೆಲವ್ರಿಗೆ ಉತ್ತರ ಕೊಟ್ಟಿದ್ದೀನಿ, ಅವ್ರು ನೋಡಿರ್ತಾರೆ ಅನ್ಕೊತೀನಿ. ಬಟ್ ಆದ್ರೂ ಏನಪ್ಪ ಅಂತಂದರೆ, ನಮ್ಮ ಮನೆಯವರು ಹೇಳಿದ ತಕ್ಷಣ ಡಿಲೀಟ್ ಮಾಡಲೇಬೇಕಾಗುತ್ತೆ. ಅದು ಎಂತೆಂಥ ಕಮೆಂಟ್ಗಳು ಹಾಕ್ತಾರೆ ಅಂತಂದರೆ, ಹೌದಾ ಈ ಥರ ವೀಡಿಯೋಸ್ ಮಾಡಿದ್ರೂ ಕಮೆಂಟ್ ಮಾಡ್ತಾರಾ ಅಂತ. ಕೆಲವ್ರು ಗೊತ್ತಿದ್ದಾರೋ ಇದ್ದಾರೆ, ಗೊತ್ತಿಲ್ಲದವರೋ ಇದ್ದಾರೆ, ಹಾಗೆ. ಆಮೇಲೆ ನಾನು ಇತ್ತೀಚೆಗೆ ಒಂದು ಕಮೆಂಟಿಗೆ ನಾನು ಉತ್ತರ ಕೊಡೋಕ್ಕೆ ಕೂತ್ಕೊಂಡಿದ್ದೀನಿ. ಕೆಲವು ಇನ್ನೂ ಭಾಳಷ್ಟು ಕಮೆಂಟ್ಗಳಿದ್ದಾವೆ, ಅದಕ್ಕೆ ಉತ್ತರ ಕೊಡಲೇಬೇಕಾಗಿದೆ. ಬಟ್ ನಮ್ಮ ಮನೆಯವ್ರು ಒಪ್ಪಿಗೆ ತೊಗೋಬೇಕಿತ್ತು ನಾನು. ಬಟ್ ಇದು ಸದ್ಯಕ್ಕೆ ಅವರು ಒಪ್ಪಿಗೆ ಕೊಡ್ತಾರೋ ಬಿಡ್ತಾರೋ. ಬಟ್ ಇದು ನಾನು ಹೇಳಲೇಬೇಕಾಗಿದೆ. ಇತ್ತೀಚೆಗೆ ನಾನು ಪೋಸ್ಟ್ ಹಾಕಿದೆ. ಹೋಗಮ್ಮ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಇದು ನಾನು ದಿನ ಅನ್ಕೊತಾನೆ ಇದ್ದೀನಿ. ಇದು ಎಷ್ಟು ವರ್ಷದಿಂದ ಅಂತಂದರೆ, ಆ ರಾಮ, ಶ್ರೀರಾಮ್ ಜಯರಾಮ್ ಅನ್ನೋದು ಕೂಡ ನನ್ನ ಜೀವನದಲ್ಲಿ ಎಷ್ಟೆಲ್ಲ ತಿರುಗಳು ಕೊಟ್ಟಿದೆ ಅಂತಂದರೆ ಅದನ್ನು ಹೇಳಲೇಬೇಕಾಗಿದೆ. ಬಟ್ ಆ ಪೋಸ್ಟಿಗೆ ಏನು ಹೇಳಿದ್ರು, ನಾನು ಅದಕ್ಕೆ ರಿಪ್ಲೈ ಮಾಡಿದ ಪೋಸ್ಟು ಹಾಕಿದ್ದೀನಿ. ನೋಡಿರ್ತೀರ ನೀವು ಫ್ರೆಂಡ್ಸ್, ಸಬ್ಸ್ಕ್ರೈಬರ್ಸ್ ಅಂತೂ ನೋಡೇ ಇರ್ತೀರ. ಇನ್ನೊಬ್ಬರನ್ನ ಯೂಟ್ಯೂಬರ್ನ ಕಾಪಿ ಮಾಡ್ತಿದ್ದೀರಾ ನೀವು ಅಂತ ಹೇಳ್ತಿದ್ದಾರೆ. ಹಾಗಿಲ್ಲ ಬ್ರದರ್, ನಾನು ಇನ್ನೊಬ್ರು ಯೂಟ್ಯೂಬರ್ ಕಾಪಿ ಮಾಡೋದಲ್ಲ. ನಾನು ಜಾಸ್ತಿ ನೋಡೋದಿಲ್ಲ. ನಾನು ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ, ಮೋಟಿವೇಶನ್ಸ್ ಯಾರು ಆಗ್ತಾರೆ ಅವ್ರು ನೋಡ್ತಿರ್ತೀನಿ. ನಾನು ದೊಡ್ಡ ಯೂಟ್ಯೂಬರ್ಸ್ ನೋಡೋದೇ ಇಲ್ಲ. ಆ್ಯಕ್ಚುಲಿ ನಾನು ಒಬ್ಬರು ಯೂಟ್ಯೂಬರ್ ನೋಡ್ತೀನಿ, ಕಾಯಮ್ಮಾಗಿ ನೋಡ್ತೀನಿ, ಹೇಳ್ತೀನಿ ಮುಂದೆ ಯಾರನ್ನಂತ. ಬಟ್ ಅದು ಮೋಟಿವೇಶನ್ಸ್ ನನಗೆ ಅವರೇ ಮೋಟಿವೇಟ್ ಅನ್ನೋ ಥರ ಆಗಿದೆ. ನಾನು ನೋಡ್ತೀನಿ, ನಾನು ಲಾಗ್ ಮಾಡ್ಬೇಕು ಅನ್ಕೊತೀನಿ, ಮೋಟಿವೇಶನ್ಸ್ ವೀಡಿಯೋಸ್ ಹಾಕ್ಬೇಕು ಅಂದ್ಕೊತೀನಿ. ಬಟ್ ಬೇಡ, ಅದೆಲ್ಲ ಬಿಡಿ, ಮಾತಾಡಲ್ಲ. ಬಟ್ ಈಗ ಸದ್ಯಕ್ಕೆ ನಾನು ಅದಕ್ಕೊಂದು ಪೋಸ್ಟಿಗೆ ಅವರು ರಿಪ್ಲೈ ಮಾಡಿದ್ರಲ್ಲ, ಆ ರಿಪ್ಲೈಗೆ ನಾನು ಮತ್ತೆ ರಿಪ್ಲೈ ಮಾಡಿದ್ದೀನಿ. ಇದು ನನ್ನ ಅನುಭವ. ಶ್ರೀರಾಮ ಜಯರಾಮ್ ಅನ್ನೋದು ಇದು ನಾನು ಅನುಭವಿಸಿದ್ದು. ಅದ್ರ ಪವಾಡಗಳೇ ನಡೆದಿದೆ ನನ್ನ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಅಂತ ಹೇಳ್ತಿದ್ದೀನಿ. ಏನಪ್ಪ ಅಂತಂದರೆ, ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ, ಅಂದರೆ 8th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಒಂದು ಚರ್ಚಾ ಸ್ಪರ್ಧೆ ಏರ್ಪಡಿಸಿದ್ರು. ಡಿಸ್ಕಷನ್ ಅಂದರೆ ದೇವರಿದ್ದಾನೆ ಇಲ್ಲ ಅಂತ, ಅದು ಪರ ವಿರೋಧ ಅಂತ ಮಾತಾಡಬೇಕಿತ್ತು. ಆಮೇಲೆ ನಾನು ಮೊದಲದನ್ನು ದೇವ್ರು ನಂಬ್ತೀನಿ, ದೇವರಿದ್ದಾನೆ ಅಂತಲೇ ನಾನು ವಾದ ಮಾಡಬೇಕಿತ್ತು. ಅದಕ್ಕೆ ನಮ್ಮದು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದರು, ಅವ್ರ ಜ್ಯೋತಿ ಮೇಡಮ್ ಅಂತೇಳಿ, ಅವ್ರ ಬ್ರಾಹ್ಮಿನ್ಸ್, ಅವ್ರ ಹತ್ರ ಹೋಗಿ ನಾನೊಂದು ಇದು ಬರ್ಸ್ಕೊಂಬಂದೆ, ಮಾತಾಡೋದು ಸ್ಪೀಚು. ಅವ್ರು ಹೇಳಿದ್ರು, ಅದು ಸ್ಟೋರಿ ನನಗೆ ಅಷ್ಟೊಂದು ನೆನಪಾಗ್ತಾ ಇಲ್ಲ. ಬಟ್ ನಾನು ದೇವರಿದ್ದಾನೆ ಅನ್ನೋ ಇದಕ್ಕೆ ಬರ್ಸ್ಕೊಂಬಂದೆ. ಅವ್ರು ಹೇಳಿದರು, ಒಂದು ವರ್ಡ್ ನೆನಪಿದೆ ನನಗೆ. ಅದು ಹೇಳಿದ ತಕ್ಷಣ ಎಲ್ಲರೂ ಕ್ಲಾಪ್ಸ್ ಹಾಕಿದ್ರು. ಏನಪ್ಪ ಅಂದರೆ, ಕಣ್ಣಿಗೆ ಕಾಣುವ ಅಗೋಚರವಾದ ಶಕ್ತಿಯೇ ದೇವರು ಎನ್ನಬಹುದು. ಇದು ಒಂದೇ ಸಾಕಲ್ವಾ? ಅಗೋಚರವಾದ ಶಕ್ತಿ ಅಂದರೆ ಏನು ಹೇಳಿ? ಗಾಳಿ, ಬೆಳಕು, ನೀರು, ಇವು ಮಳೆ, ಇದು ಕಣ್ಣಿಗೆ ಕಾಣ್ತವೆ. ಬಟ್ ಅಗೋಚರ ನಮಗಿದು ಅಲ್ವಾ? ಓಕೆ, ಅಲ್ಲಿ ಆ ಒಂದು ಶಬ್ದ. ಬಟ್ ಅಲ್ಲೊಂದು ಸ್ಟೋರಿ ಹೇಳಿದ್ರು ನಮ್ಮ ಮ್ಯಾಮ್, ಅದು ದೊಡ್ಡದೇ ಸ್ಟೋರಿ. ಬಟ್ ಅಲ್ಲಿ ನಾನು ಅದೆಲ್ಲ ಹೇಳಕ್ಕೆ ಈಗ ಆಗಲ್ಲ, ನೀನು ಮುಂದೆ ಭಾಳ ಇದೆ ಹೇಳೋಕ್ಕೆ.
ಅದೆಲ್ಲ ಹೇಳೋಕ್ಕಾಗಲ್ಲ. ಅದರಲ್ಲಿ ಶ್ರೀರಾಮ್ ಜಯರಾಮ್ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಅದು ಒಂದು ಸ್ಟೋರಿಯಲ್ಲಿ ಇದು ಒಂದು ಲೈನ್ ಹೇಳ್ತಾರೆ. ಆ ಇದರಿಂದ ಅವರು ಅಂದ್ಕೊಂಡದ್ದೆಲ್ಲ ಆಗುತ್ತೆ, ಅವ್ರು ಗೆಲ್ತಾರೆ. ಇದು ಒಂದು. ಬಟ್ ಆ ಚರ್ಚಾ ಸ್ಪರ್ಧೆಯಲ್ಲಿ ನಾನು ದೇವರಿದ್ದಾನೆ ಅಂತ ವಾದ ಮಾಡಿದ್ದಕ್ಕೆ ನಾನು ಫಸ್ಟ್ ಬಂದಿದ್ದೆ. ನಾನೇ ಫಸ್ಟ್ ಆ ಡಿಸ್ಕಷನ್ ಇದರಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು ನನಗೆ. ಬಟ್ ಆಯಿತು, ಅದಾಯಿತು. ಸ್ಕೂಲ್ ಜೀವನ, ಕಾಲೇಜ್ ಜೀವನ ಎಲ್ಲ ಮುಗೀತು, ಮದುವೆ ಆಯಿತು, ಮಗಳಾದ್ಲು ಎಲ್ಲ ಆಯಿತು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಆಯಿತು, ನಮ್ಮದೆಲ್ಲ ಬಿಸ್ನೆಸ್ ಇದಾಯಿತು. ಆಮೇಲೆ ನಮ್ಮ ಮನೆಯವರು ಒಂದು ಇದು ಹೊಲ ತೋಟ ನೋಡಿದ್ರು. ಆ ತೋಟ ಏನಪ್ಪ ಅಂತಂದರೆ 33 ಎಕರೆ ತೋಟ ಇತ್ತು. ಅಂದರೆ ದೇವರೊಬ್ಬ ನಾಮ ಹಲವು ಅಂತ ನಂಬಿದವಳು ನಾನು. ಅಂದರೆ ದೇವರೊಬ್ಬ ನಾಮ ಹಲವು. ಇಲ್ಲಿ ಒಂದೊಂದು ಸರಿನೂ ನಾನು ಜಾಸ್ತಿ ನಾವು ಇದು ಮಾಡೋದೇ ದೇವರ ಸಾಯಿಬಾಬಾ, ರಾಘವೇಂದ್ರ, ಅದೇ ಹರೇ ರಾಮ ಹರೇ ಹರೇ. ಆಮೇಲೆ ಎಲ್ಲ ದೇವ್ರುಗಳು ಓಂ ನಮ ಶಿವಾಯ, ನಾವು ಲಿಂಗಾಯತರು ಓಂ ನಮ ಶಿವಾಯ ಕೂಡ ಅನ್ಕೊತೀವಿ. ಎಲ್ಲ ದೇವ್ರನ್ನು ಕೈ ಮುಗಿತೀವಿ ನಾವು. ಬಟ್ ಒಂದೊಂದು ಟೈಮಲ್ಲಿ ಒಂದೊಂದು ದೇವರ ಪವಾಡನೇ ಆಗಿದೆ ನಮ್ಮ ಜೀವನದಲ್ಲಿ. ನಾನು ಅದು ಬಯಸ್ತೀನಿ. ಒಟ್ಟು ತೋಟ ತಗೊಳಕ್ಕೆ ಮುಂಚೆ ರಾಘವೇಂದ್ರದ್ದು ಒಂದು ಮಹಿಮೆ ನಡೀತು, ಅದು ಇನ್ನೊಂದು ದಿನ ಹೇಳ್ತೀನಿ. ಈಗ ಸದ್ಯಕ್ಕೆ ನಾನು ಶ್ರೀರಾಮ್ ಜಯರಾಮ್ ಬಗ್ಗೆ ಹೇಳ್ಬೇಕಾಗಿದೆ. ಓಕೆ, ನಾವು ತೋಟ ತೊಗೊಳ್ತೀವಿ, ದುಡ್ಡೆಲ್ಲ ಅರೇಂಜ್ ಮಾಡ್ತೀವಿ, ದುಡ್ಡು ಕಟ್ತೀವಿ. ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಓನರ್ ಬರಬೇಕಲ್ವಾ. ಅವ್ರು ಬೇರೆ ನಮ್ಮ ಕರ್ನಾಟಕದವರಲ್ಲ, ಬೇರೆ ರಾಜ್ಯದವರು. ಅವ್ರು ಬರ್ತಾನೆ ಇಲ್ಲ. ಯಾಕಂದರೆ ರಿಜಿಸ್ಟ್ರೇಷನ್ ಮಾಡಿಸ್ಲೇಬೇಕಿತ್ತು ನಾವು. ನಮ್ಗೆ ಅದು ಟೈಮು ಹಂಗಿತ್ತು, ಒಳ್ಳೆ ದಿನಗಳಿತ್ತು, ಮಾಡಿಸ್ಕೊಡ್ತಾರೆ ಅಂದ್ಕೊಂಡು ನಾವು ಬುಕ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಟೈಮು. ಆವಾಗ ಅವ್ನು ಬರ್ತಾನೆ ಇಲ್ಲ, ಮಾಡಿಕೊಡೋರು ಬರ್ತಾನೆ ಇಲ್ಲ. ಆಮೇಲೆ ಒಂದಿನ ಹೋಗಿ ಒಂದು ಸ್ಯಾಟರ್ಡೆ ಅನ್ಕೊತೀನಿ, ನಾನು ಹೋಗಿ ಆಂಜನೇಯ ಗುಡಿಯಾಗ ಕುತ್ಕೊಂಡೆ, ಶ್ರೀರಾಮ್ ಜಯರಾಮ್ ಅನ್ಕೊತ ಕುತ್ಕೊಂಡೆ. ಅಲ್ಲಿ ಸರಳಕ್ಕ ಅಂತಿದ್ದಾರೆ, ನಮ್ಮ ಅಕ್ಕ ಒಬ್ರು ಬ್ರಾಹ್ಮಿನ್ಸ್ ಅವರು ತುಂಬ ಕ್ಲೋಸ್ ನನಗೆ. ಅವ್ರು ಬಂದರು. ಏನು ಕಾವ್ಯ ಹಿಂಗೆ ಮಂಕಾಯಿ ಕುತ್ಕೊಂಡಿದ್ದೆ ಅಂತ ಹೇಳ್ದಿದ್ದೆಲ್ಲ. ಅಕ್ಕ ಹಿಂಗೆ ಆಗ್ತಾಯಿದೆ ಅಕ್ಕ, ನಮಗೆ ಇದು ಎಲ್ಲ ಆಗಿದೆ, ಬಟ್ ಅವನು ರಿಜಿಸ್ಟ್ರೇಷನ್ ಮಾಡಿಕೊಡ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾಯಿದೆ. ಮತ್ತು ಮುಂದಕ್ಕೆ ಆಮೇಲೆ ರೇಟ್ ಆಗ್ತಿದೆ ಅಂತ, ಜಂಪ್ ಆಗ್ತಿದೆ ಅಂತೆಲ್ಲ ಅಂತಿದ್ದಾರೆ. ತುಂಬ ಕಷ್ಟ ಆಗ್ತಿದೆ ಅಕ್ಕ. ಏನಿಲ್ಲ ಕಾವ್ಯ, ನಾವು ರಾಮಕೋಟಿ ಬರಿತಾ ಇದ್ವಿ, ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂತೇಳಿ. ಆ ರಾಮಕೋಟಿ ಸ್ಟಾರ್ಟ್ ಮಾಡ್ಕೊ ಹೋಗು, ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊ ಅಂತಂದು. ಓಕೆ ಅಕ್ಕ ಅಂದ್ಕೊಂಡು ಹೋದೆ, ಸ್ಟಾರ್ಟ್ ಮಾಡಿದೆ. ವಾರಕ್ಕೊಂದ್ಸರಿ ಸಬ್ಮಿಟ್ ಮಾಡಬೇಕಿತ್ತು ಅದು ಶ್ರೀರಾಮ್ ಜಯರಾಮ್ ಅನ್ನೋದು. ನಾನು ಬರಿತಾ ಇರ್ತೀನಿ, ನನ್ನ ಮಗ ಬಂಡಿ ಸ್ಟಾರ್ಟ್ ಮಾಡ್ತಾನೆ. ಆಗ್ತಾ ಇಲ್ಲ ನನಗೆ ಬರೆಯೋಕ್ಕೆ. ಏನು ದಿನಕ್ಕೊಂದು 3-4 ಬರಿಬೇಕೇನೋ ಅಷ್ಟೇ ಅನ್ಕೊತೀನಿ ನಾನು. ಬರಿತೀನಿ. ನೆಕ್ಸ್ಟ್ ಡೇ ಬೆಳಗ್ಗೆ ಸ್ನಾನ ಮಾಡಿ ಮತ್ತೆ ಬರೆಯೋಕ್ಕೆ ಕುಂದಿರ್ತೀನಿ. ನನ್ನ ಮಗ ಡಿಸ್ಟರ್ಬ್ ಮಾಡ್ತಾನೆ. ಮತ್ತು ಯಾರಾದರೂ ಒಂದು ಬಂದು ಬೆಲ್ ಮಾಡ್ತಾ ಇರ್ತಾರೆ. ಸ್ಟಾಪ್ ಮಾಡಿದ್ನೆ ನಾನು ಮತ್ತೆ ತಿರುಗಿ ಬರೆಯೋಕ್ಕೆ ಹೋಗಲ್ಲ. ಅದು ಮನಸ್ಸೇ ಇರಲ್ಲ ನನಗೆ. ಮೈಂಡ್ ಇಟ್ಟು ಬರಿತೀನಿ ಅಂದ್ರೆ ಅಲ್ಲಿ ಕಂಟಿನ್ಯೂ ಬರಿತಾ ಇರ್ತೀನಿ, ಎಷ್ಟೊತ್ತಾಗುತ್ತೆ ಅಷ್ಟೊತ್ತು. ಒಂದು ವಾರ ಹಿಂಗೆ ಆಯಿತು, ಫುಲ್ ಡಿಸ್ಟರ್ಬ್ ಮಾಡೋಕತ್ತಿದ್ರು. ಬಟ್ ಅದು ಆಗ್ತಾ ಇತ್ತಲ್ಲ, ಬರಿತಾ ಇದ್ನೆಲ್ಲ. ಇನ್ನೊಂದು 2-3 ಡೇಸ್ ಐತಿ, ಅವನು ರಿಜಿಸ್ಟ್ರೇಷನ್ ಮಾಡಿಕೊಡೋಕೆ ಒಪ್ಪಿಕೊಂಡಿದ್ದಾರೆ ಅಂದ್ರೆ ನಮ್ಮ ಮನೆಯವರು. ಸರಿ ಅಂತಂದ್ರೆ ರಿಜಿಸ್ಟ್ರೇಷನ್ ದಿನನೂ ಬುಕ್ ಮಾಡಿದ್ವಿ. ಅವರು ಬಂದರು. ಸರಿ ಅಂತೇಳಿ ನಾವು ಬೇರೆ ಊರಿಗೆ ಬರಬೇಕಿತ್ತಲ್ಲ ರಿಜಿಸ್ಟ್ರೇಷನ್, ನಾವು ಬೇರೆ ಊರಲ್ಲಿ ತೋಟ ತೊಗೊಂಡಿದ್ವಿ, ರಿಜಿಸ್ಟ್ರೇಷನ್ಗೆ ರೆಡಿ ಆಗಬೇಕಿತ್ತಲ್ಲ. ಸರಿ ಅಂತ ಆಮೇಲೆ ರೆಡಿ ಆದ್ವಿ ರಿಜಿಸ್ಟ್ರೇಷನ್ಗೆ. ಆಮೇಲೆ ಅಲ್ಲಿದ್ದ ಬರಬೇಕಿತ್ತು. ನಮ್ಮ ಮನೆಯವರು ಸೀರೆ ಉಟ್ಕೊ ಅಂದರು. ಡ್ರೆಸ್ ಎಲ್ಲ ಬೇಡ, ಅವರು ದೊಡ್ಡ ಇದ್ದೋದಾರ ಅವರು MP ಮಗಳು ಕೂಡ ಅವರು ಸೀರೆ ಉಟ್ಕೊಂಡೆಲ್ಲ ಬರ್ತಿರ್ತಾರೆ. ನೀವು ಸೀರೆ ಉಟ್ಕೊಂಡು ಡ್ರೆಸ್ ಎಲ್ಲ ಹಾಕ್ಕೊಂಬರ್ಬೇಡ, ಚೆನ್ನಾಗಿರಲ್ಲ. ಸರಿ ಅಂಥೇಳಿ ಸೀರೆ ಉಟ್ಕೊಂಡು ಹೋದ್ವಿ. ಇದೆಲ್ಲ ರಾಮನ ಪವಾಡ ಹೆಂಗಾಗಿದೆ ಅಂತ ಹೋದ್ವಿ. ಅಲ್ಲಿ ನಾನು ಕಾರಿಂದ ಇಳಿತೀನಿ, ಅವರು ಕಾರಿಂದ ಇಳಿತಾರೆ. ಹೋಗಿದ ತಕ್ಷಣ ನಾನು ರಾಮ ಗ್ರೀನ್ ಸೀರೆ ಉಟ್ಕೊಂಡೀನಿ, ಅವರು ರಾಮ ಗ್ರೀನ್ ಸೀರೆ ಉಟ್ಕೊಂಬಂದಾರ. ಸಿಂಕಿದ್ದು. ಈಗ ನಾನು ಅದು ಎಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇದು ರಾಮಂದು ಇದು ಯಾವ ಥರ ನಡೀತಿದೆ ಅಂತ ಸಿಂಕ್ ಆಗ್ತಾ ಇದೆ. ಓಕೆ. ಆಮೇಲೆ ಅಲ್ಲಿ ಕಾರ್ ಹಿಡಿದ ತಕ್ಷಣ ಏನಾಯ್ತಪ್ಪ ಅಂದರೆ, ಲೆಫ್ಟಿಗೆ ಹೋದರೆ ಆಫೀಸು, ರಿಜಿಸ್ಟ್ರ್ ಆಫೀಸು, ರೈಟಿಗೆ ರಾಮನ ಗುಡಿ ಇತ್ತು. ಆ ರಾಮನ ಗುಡಿ ನನಗೆ ಹೆಂಗಾಯ್ತಪ್ಪ ಅಂದರೆ ಶಾಕು. ಈ ಒಂದು ವಾರದಾಗ ರಾಮ ಅಂತ ಶ್ರೀರಾಮ್ ಜಯರಾಮ್ ಬರ್ದೀನಿ, ಇಲ್ಲಿ ಬಂದು ರಾಮನ ಗುಡಿನೇ ಇದೆ ನಮಗೆ. ಆಮೇಲೆ ಏನಂತಂದರೆ ಅಲ್ಲಿ ಹೇಳಿದ್ರಂತೆ ಇನ್ನೂ 1 hour ಆಗುತ್ತೆ ಅಂತಂದು.
ಇನ್ನು 1 ಅವರ್ ಎಲ್ಲಾರು ಅಡ್ಡಾಡ್ಕೊಂಬರೋಣ ಅಂದರು ನಮ್ಮ ಮನೆಯವರು. ಆಮೇಲೆ ಮತ್ತೆ ಅಣ್ಣ ಇದ್ದ, ನಾವು ಅಣ್ಣ ಬಂದಿದ್ರು. ಅಣ್ಣನು ಇಲ್ಲೇ ರಾಮನ ಗುಡಿಯಾಗ ಕುತ್ಕೊಂಡ್ಬಿಡೋಣಮ್ಮ ಅಂದ್ರೆ ಎಷ್ಟು ಖುಷಿ ಆಯ್ತು ಅಂತಂದರೆ ಹೋಗಿ ರಾಮನ ಗುಡಿಯಾಗ ಕುತ್ಕೊಂಡ್ವಿ. ಅವರು MP ಅವ್ರ ಮಗಳು ಅವರು ಬಂದಿದ್ದರು. ಮಾತಾಡ್ಕೊಂತ ಕೂತ್ಕೊಳ್ಳೋದು, ಹೆಂಗಮ್ಮ ಏನು ಅಂತೆಲ್ಲ. ಇಲ್ಲ ಹಿಂಗಾಯ್ತು. ಆಮೇಲೆ ರಿಜಿಸ್ಟ್ರೇಷನ್ ಸ್ವಲ್ಪ ನಿಮ್ಮ ತಮ್ಮವ್ರು ಪ್ರಾಬ್ಲಮ್ ಮಾಡಿದರು. ಮೇಡಮ್ ನಾನು ಶ್ರೀರಾಮ್ ಜಯರಾಮ್ ಬರೀತಿದ್ದೀನಿ, ಈಗ ನೋಡಿ 1 ವಾರದಲ್ಲೇ ನನಗದು ಇದು ಆಗಿದೆ ಅಂತ ಹೇಳಿದೆ. ಅವರು ಏನಂದರು, ಅವರು ನಾನು ಶ್ರೀರಾಮ್ ಜಯರಾಮ್ ಬರ್ತಿದ್ದೀನಿ ಅಮ್ಮ ಕಾವ್ಯ ಅಂತಂದರು. ಹೆಂಗಾಯ್ತಂದರೆ ನನಗೆ ಫುಲ್ಲು ಹೇಳೋಕ್ಕಾಗಲ್ಲ. ಅವರು ಶ್ರೀರಾಮ್ ಜಯರಾಮ್ ಬರೀತಾರೆ, ಅವರು ರಾಮಗ್ರೀನ್ ಸೀರೆ ಉಟ್ಕೊಂಬಂದಾರ, ನಾನು ರಾಮಗ್ರೀನ್ ಸೀರೆ ಉಟ್ಕೊಂಬಂದಿನಿ. ರಾಮನ ಗುಡಿಯಲ್ಲಿ ಹೋಗಿದ್ದೀವಿ, ಸಾಕಲ್ವಾ ದೇವ್ರಿದ್ದಾನೆ ಅನ್ನೋಕ್ಕೆ. ಆಯಿತು, ಅವತ್ತು ರಿಜಿಸ್ಟ್ರೇಷನ್ ಎಲ್ಲ ಮುಗಿಸ್ಕೊಂಬಂದ್ವಿ. ಅವತ್ತು ನೈಟ್ ಅಕ್ಕ ಸರಳಕ್ಕ ಫೋನ್ ಮಾಡಿದರು, ಕಾವ್ಯ ಎಷ್ಟು ಬರೆದಿದ್ದೀಯಾ ನೀನು ಶ್ರೀರಾಮ್ ಜಯರಾಮ್ ಅಂದರು. ಅಕ್ಕ ಇಲ್ಲಕ್ಕ ನನಗೆ ತುಂಬ ಬೇಜಾರಾಗಿದೆ, ಇಷ್ಟ ಅಂತ ಬರೀತೀನಂತಲ್ಲ, ಬರೆಯೋಕ್ಕೆ ಕುಂದ್ರನ ನನ್ನ ಮಗ ಡಿಸ್ಟರ್ಬ್ ಮಾಡೋನು, ಇಲ್ಲ ಯಾರೋ ಬಂದು ಬೆಲ್ ಮಾಡೋರು, ಹಿಂಗೆ ಆಗಿದೆ ಅಕ್ಕ, ನನಗೆ ಬರೆಯೋಕ್ಕಾಗಿಲ್ಲಕ್ಕ. ಅಕ್ಕ ಏನಂದ್ರು, ಎಷ್ಟು ಬರೆದಿದ್ದೀಯಾ ಅಷ್ಟು ಹಾಕು ಕಾವ್ಯ ನೀನು ಅಂತಂದರು. ಅಂದ್ರಲ್ಲ ಅವಾಗ ಸರಿ ಅಕ್ಕ ಅಂತೇಳಿ ಅವತ್ತು ಕೌಂಟ್ ಮಾಡೀನಿ ಗೊತ್ತಾ ನಾನು ಎಷ್ಟು ಬರೆದಿದ್ದೀವಿ ಅಂತಂದರೆ 33, ಅಂದರೆ 33 ಶ್ರೀರಾಮ್ ಜಯರಾಮ್ ಬರೆದಿದ್ದೀನಿ. ಇಲ್ಲಿ ಹೆಂಗೆ ಸಿಂಕ್ ಆಯ್ತಪ್ಪ ಅಂದರೆ ನನಗೊಂಥರ ಮೈಯೆಲ್ಲ ಶಿವರಿಂಗ್, ಅಂದರೆ ಅದೊಂಥರ ಸಿಂಕ್ ಆಗಕತ್ತೈತೆ. 33 ಎಕರೆ ತೋಟ, 33 ಕಿಲೋಮೀಟ್ರ್ ಇದೆ. ಅಷ್ಟೆಲ್ಲ ಡಿಸ್ಟರ್ಬ್ ಮಾಡಿ ಇದು ಮಾಡಿದ್ರು ಆವಾಗ 1 3 ಇವಾಗ 1 4 ಬರ್ದೀನಿ. ಅದು ಕೂಡ 33 ನಾಮ ಬರೆದಿದ್ದೀನಿ ಶ್ರೀರಾಮ್ ಜಯರಾಮ್. ತಿಳ್ಕೊಳ್ಳಿ ಇಲ್ಲಿ ಎಷ್ಟೆಲ್ಲ ಸಿಂಕ್ ಇದೆ ಅಂತ. ಅಷ್ಟು ಸಾಕಲ್ವಾ ರಾಮನಿದ್ದಾನೆ ಅಂತೇಳಿ, ದೇವರಿದ್ದಾನೆ ಅಂತ ಹೇಳೋಕ್ಕೆ. ಅದು ಆಯಿತು, ಎಲ್ಲ ಆಯಿತು. ಅಕ್ಕಗೆ ಸಬ್ಮಿಟ್ ಮಾಡಿದೆ, ಅಕ್ಕಗೆ ಹೇಳಿದೆ, ಖುಷಿಪಟ್ಟ ಅವರು. ಹೌದಾ ಕಾವ್ಯ ಹಿಂಗೆಲ್ಲ ಆಗಿದೆ, ನಾನು ನೋಡು ಎಷ್ಟೆಲ್ಲ ಇದಾಯ್ತು, ದೇವರು ಸುಮ್ಮನೆ ಅಲ್ಲ, ದೇವರು ಇದ್ದಾನೆ ಕಾವ್ಯ. ಯಾವುದು ಟೈಮಲ್ಲಿ ನೀನು ದೇವ್ರನ್ನ ಬಿಡಬೇಡ ಕಾವ್ಯ, ಎಷ್ಟೇ ಕಷ್ಟ ಆಗಲಿ ನೀನು ದೇವ್ರ ನೆನೆಸು ಅಂತೇಳಿ. ಆಯಿತು, ಅದು ಆಯಿತು. ಅದಾಗಿ ಕರೆಕ್ಟ್ ಎಕ್ಸಾಕ್ಟ್ 9 ಮಂತಿಗೆ ನನಗೆ ಮಗ ಹುಟ್ಟಿದ. ಶ್ರೀರಾಮ್ ಜಯರಾಮ್ ಆಯಿತು, ಅದೆಲ್ಲ ಆಯಿತು. ದೇವ್ರದ್ದು ಆಗ್ತಾ ಇದ್ದೆ. ಎಕ್ಸಾಕ್ಟ್ ಕರೆಕ್ಟ್ ಅದು ರಿಜಿಸ್ಟ್ರೇಷನ್ ಆಯಿತು. ಆ 33 ಎಕರೆ ಬರಬೇಕು, ನನ್ನ ಮಗ ಹುಟ್ಟಬೇಕಂತಿದ್ದೆ. ಕರೆಕ್ಟು 9 ಮಂತ್ಸಿಗೆ ನನ್ನ ಮಗ ಹುಟ್ಟಿದ. ಆಮೇಲೆ ಇನ್ನೇನಾಯ್ತಪ್ಪ ಅಂತಂದರೆ ನಾಮಕರಣ ಮಾಡಬೇಕಲ್ವಾ. ನಾಮಕರಣ ಮಾಡ್ಬೇಕಂತಂದರೆ ಹಿಂಗೆ ಅಡೆತಡೆಗಳು ಬರೋದು 3 ತಿಂಗಳದಾಗ ಅಂತ. ನಮ್ಮ ಕಡೆ ಎಲ್ಲ ತವ್ರ ಮನೆ ಕಡೆ 16 ದಿನದಾಗ 21 ದಿನದಾಗ ಎಲ್ಲ ಇಡ್ತಾರೆ. ನಮ್ಮೂರಾಗ ಲೇಟ್ ಅಂದರೆ ನನ್ನ ಮಗಳದೇ ಮಾಡಿದ್ವಿ. ಅವಾಗ 3 ತಿಂಗಳ ಇಟ್ಟಿದ್ದಿಲ್ಲ. 3 ತಿಂಗಳಲ್ಲಿ ಒಂದು 30 ಹೆಸರು ಕರೆದ್ಬಿಟ್ಟಿದ್ರು ಎಲ್ಲರೂ, ನಮ್ಮ ಅಣ್ಣರು ತಮ್ಮನವ್ರು ಎಲ್ಲರೂ, ಸೋದರ ಮೌನರಾಗಾರೆಲ್ಲ. ಮತ್ತು 3 ತಿಂಗಳು ನಾಮಕರಣ ಮಾಡಿಲ್ಲ ಅಂದ್ರೆ ಹೆಂಗ ಅಂತ. ಈಗ ನನ್ನ ಮಗನ 3 ತಿಂಗಳೆಲ್ಲ 6 ತಿಂಗಳ ಮುಂದಕ್ಕೆ ಹೋಯ್ತು ನಾಮಕರಣ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಕೇಳಿಸ್ಕೊಳ್ಳಿ. 6 ತಿಂಗಳ ಮುಂದಕ್ಕೆ ಹೋಯ್ತು. ಅವನು ಸೆಪ್ಟೆಂಬರ್ ಬಾರ್ನು, ಮಾರ್ಚಲ್ಲಿ ನನ್ನ ಮಗನ ನಾಮಕರಣ. ಯಾವಾಗ ಆಗಿರ್ಬೋದು ಹೇಳಿ ನೀವು. ಹಿಂಗೆ ನಾಮಕರಣ ಡೇಟ್ ಫಿಕ್ಸ್ ಮಾಡಬೇಕು. ನಮ್ಮ ನಾದಿನಿಯರು ಬರೋಕ್ಕಾಗಲ್ಲ ಅಂತ ಹೇಳೋದು, ನಮ್ಮ ಅಣ್ಣರುಗಳಿಗೆ ಬರೋಕ್ಕಾಗಲ್ಲ ಅಂತ ಹೇಳೋದು, ಹೀಗೆ ಆಗ್ತಾ ಬಂತು. ಹೀಗೆ ಆಯಿತು. ಲಾಸ್ಟ್ ಫಿಕ್ಸ್ ಆಯಿತು. ಯಾವತ್ತು ಫಿಕ್ಸ್ ಆಯ್ತು ಅಂತಂದರೆ ರಾಮನವಮಿ ದಿನ ನನ್ನ ಮಗನ ನಾಮಕರಣ ಫಿಕ್ಸ್ ಆಯಿತು. ತಿಳ್ಕೊಳ್ಳಿ, ಇಲ್ಲಿ ರಾಮಂದಿದು ಇಲ್ಲೂ ಒಂದು ಮಿರಾಕಲ್ಲ. ರಾಮನವಮಿಗೆ ಸೆಪ್ಟೆಂಬರ್ ಬಾರ್ನು, ಮಾರ್ಚಲ್ಲಿ ನನ್ನ ಮಗನ ರಾಮನವಮಿ ದಿನ ನಾಮಕರಣ ಆಯಿತು. ತುಂಬ ಚೆನ್ನಾಗಾಯಿತು ನಾಮಕರಣ ಎಲ್ಲ. ಅದು ಒಂಥರ ಚೆನ್ನಾಗಾಯಿತು. ಈಗೂ ನೋಡಿ ಫ್ರೆಂಡ್ಸ್, ಅದಾಯ್ತಾ, ನನ್ನ ಮಗ ಹುಟ್ಟಿದ. ಈಗ ನನ್ನ ಮಗ ನಮ್ಮೂರು 3 ವರ್ಷ 9 ತಿಂಗಳದ 10 ತಿಂಗಳದ ಇದ್ದಾನೆ. ಇನ್ನೂ ಒಂಥರ ಹೀಗೆ ಇದೆ. ನಾವು ಆ್ಯಕ್ಚುಲಿ ನಾವು ತೋಟ ತಗೊಂಡ್ವಲ್ಲ, ನಮ್ಮ ಮನೆಯವರು ಅದೇ ತುಂಬ ಕಷ್ಟ ಆಗ್ತಿತ್ತು ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ. ಹಂಗಾಗಿ ನಾನು ಹೋಗ್ಬಿಡಣ್ರಿ ಅಲ್ಲೇ ಹತ್ರ ಇರೋ ಊರುಗಳಿಗೆ ಅಂದ್ರೆ ಅವ್ರ ಕೆಲಸಗಳೆಲ್ಲ ಇಲ್ಲೇ ಇರೋದು. ತೋಟ ಡೆವಲಪ್ ಮಾಡಬೇಕು, ಕಾಂಟ್ರಾಕ್ಟ್ಗಳೆಲ್ಲ ಸಿಗ್ತಾವಲ್ಲ, ಈ ಕಡೆ ಹೋಗಣ್ರಿ ಅಂತ ಕೂತ್ಕೊಂಡಿದ್ದೆ. ನನ್ನ ಮಗಳ ಎಜುಕೇಷನ್ ಮುಖ್ಯ ನನಗೆ ಎಷ್ಟೇ ತ್ರಾಸಾಗಲಿ ನಾನು ಇರ್ತೀನಿ. ಅವಳದು PUC ಮುಗಿಯೋವರೆಗೂ ಇಲ್ಲೇ ಇರೋಣಂದ್ರು. ತೋಟ ತಗೊಂಡು 4 ವರ್ಷ ಮೇಲಾಯಿತು. ನಾವು ಇವಾಗ ಶಿಫ್ಟ್ ಆಗಿದ್ದೀವಿ. PUC ಮುಗೀತು, ನಾವು ಬರೋಣ ಅಂದ್ಕೊಂಡ್ವಿ. ಅಷ್ಟು ಆ್ಯಕ್ಚುಲಿ ನಾವು ಬರೋರೇ ಇದ್ವಿ. ಬಟ್ ಆದರೂ ಅಲ್ಲಿ ಇನ್ನೊಂದು ಒಬ್ಬರು ಯಾವ ಥರ ಅಂತಂದರೆ, ನಮ್ಮ ಮನೆಯವರು ಅಪ್ಪ ಅಮ್ಮನ ಬಿಟ್ಟು ಬರ್ತಿದ್ರೆಲ್ಲ ಗೊತ್ತಿಲ್ಲ. ನನಗೂ ಇಷ್ಟ ಇಲ್ಲ, ಇವತ್ತಿಗೂ ಇಷ್ಟ ಇಲ್ಲ ಅವ್ರು ಬಿಟ್ಟು ಬಂದಿದ್ದು. ಅವ್ರು ಬರ್ರಿ ಅಂತೀವಿ, ಅವರು ಸ್ವಲ್ಪ ದಿನ ಅಲ್ಲೇ ಇರ್ತೀವಿ ಅಂತ ಅಂದಿದ್ದಾರೆ.
ಅವ್ರಿಗೆ ಈ ಮನೆ ಅಷ್ಟು ಅಡ್ಜಸ್ಟ್ ಆಗಲ್ಲಂತೆ, ಅವ್ರಿಗೆ ಸರಿ ಹೋಗೋ ಮನೆ ನೋಡ್ಕೊಂಡು ಕರ್ಕೊಂಬರೋಣ ಅಂತ ಈಗ ಆಲ್ರೆಡಿ ಡಿಸೈಡ್ ಮಾಡಿದ್ದೀವಿ. ಈಗನ್ನ ಬಂದೀವಿ, ಇನ್ನೊಂದು 6 ತಿಂಗಳು ಇದೇ ಮನೆಗೆ ಇರೋಣ ಅಂದ್ಕೊಂಡಿವಿ. ಬಟ್ ಇಲ್ಲಿ ಬಂದಿದ್ದೀವಲ್ಲ, ಇಲ್ಲಿ ಯಾವ ಇದರಿಂದ ಬಂದಿದ್ದೀವಿ ಅಂತಂದರೆ, ಆ ಮಿಡಲಲ್ಲಿ ನಾವು ಬರೋರಿದ್ವಿ, ಇನ್ನೊಬ್ಬರು ಮನೆ ಬಿಟ್ಟು ಹೋಗ್ತಾರ ಇಲ್ಲ ಅನ್ನೋ ಇದಕ್ಕೆ ನಮ್ಮರೇ ಒಬ್ಬರು, ಅದು ಅವೆಲ್ಲ ಹೇಳಲ್ಲ ನನ್ನ ಮಾತುಗಳು, ಬಟ್ ಅವರು ಹಿಡಿದು ಪುಷ್ ಮಾಡ್ದಂಗೆ ಆಯಿತು ನಮಗೆ. ಬಟ್ ನಾವು ಬಿಟ್ಟು ಬರ್ತಿದ್ವಿ ಎಲ್ಲ ಗೊತ್ತಿಲ್ಲ. ನಮ್ಮನೆಯವರು ಇಷ್ಟು 4 ವರ್ಷ ಕಷ್ಟಪಟ್ಟರೆ ಇನ್ನೇನು ಬಿಡಿ, ಇನ್ನೂ ಇರೋಣ, ಇನ್ನೂ ಸ್ವಲ್ಪ ದಿನ ಅದೇನು ತೋಟ ಏನೋ ಡೆವಲಪ್ ಮಾಡೋದು ಇದ್ದೇ ಇರ್ತಾ, ಇನ್ನೊಂದು ಸ್ವಲ್ಪ ದಿನ ಇದ್ಬಿಡೋಣ ಅಂತ ಹಂಗೂ ಮನಸ್ಸು ಮಾಡ್ಕೊಂಡ್ರು. ಬಟ್ ನನಗೆ ಅವರು ಬಂದು ನನಗೆ ಇಲ್ಲೇ ಯೂಟ್ಯೂಬಲ್ಲೇ ಕಮೆಂಟ್ ಮಾಡಿದ್ರಲ್ವ, ಅದಕ್ಕೆ ಉತ್ತರ ಕೊಡಬೇಕು. ಬಟ್ ಬೇಡ ಅಂದರು ನಮ್ಮನೆಯವರು, ಯಾವುದಕ್ಕೂ ಉತ್ತರ ಕೊಡಬೇಡ ಅಂತಂದರು. ಓಕೆ, ಆದರೂ ಅವರೇ ನಮ್ಗೆ ಕೆಡ್ದು ಮಾಡಿಲ್ಲ, ನಮ್ಗೆ ಒಳ್ಳೇದೇ ಮಾಡಿದ್ದಾರೆ. ಅವ್ರು ಅಂದಳ್ದ ನಾನು ಹೆಂಗೆ ತಲೆ ಕೆಡಿಸ್ಕೊಂಡ್ರೆ, ನಾನು ಹೋಗ್ಬೇಕು, ನಾವು ಹೋಗ್ಬಿಡೋಣ, ಅತ್ತೆ ಮಾವನ್ ಕರ್ಕೊಂಡು ಹೋಗೋಣ, ಆದ್ರೆ ಇಲ್ಲೆಲ್ಲ ಮನೆಗೆ ಬಾಡಿಗೆ ಕೊಟ್ಟು ಹೋಗ್ಬಿಡೋಣ ಅಂತಂದು ಅವ್ರು ಬರಲ್ಲ ಅಂದರು. ಹಂಗೂ ಮನೆ ಹುಡುಕ ಸ್ಟಾರ್ಟ್ ಮಾಡಿದ್ವಿ. ಇಲ್ಲೊಂದು ಫೇಮಸ್ ಸ್ಕೂಲ್ ಇದೆ, ಆ ಸ್ಕೂಲಿಗೆ ಸೇರಿಸ್ಬೇಕು ನನ್ನ ಮಗನ, ಅಂದರೆ ಆ ಏರಿಯಾದಲ್ಲೇ ನಾವು ಮನೆ ಮಾಡ್ಬೇಕಂತ ನಂದು ಒಂಥರ ಇದು ಮಾಡಕತ್ತಿದೆ. ಬೇರೆ ಬೇರೆ ಏರಿಯಾದಾಗೆಲ್ಲ ಚೆನ್ನಾಗಿದೆ ಮನೆಗಳು, ಬಟ್ ನಾವೇನಾಯ್ತು ಅದೇ ಏರಿಯಾದಾಗ ಬೇಕು, ನನಗೆ ಹತ್ರನೇ ಇರಬೇಕು, ನೀವು ಹೋದಾಗ ನಾನು ಮಗನ ಬಿಟ್ಟು ಕರ್ಕೊಂಬರಂಗೆ ಇರಬೇಕು ಅಂತೇಳಿ ನನ್ನ ಆಸೆ ಆಗಿತ್ತು. ಓಕೆ ಅಂತ ಹುಡುಕಿದ್ವಿ. ಈ ಮನೆ ಹುಡುಕಿದ್ರು ನಮ್ಮ ಮನೆಯವರು, ಬಂದ್ವಿ, ಆಯಿತು ಇಲ್ಲ ಆಯ್ತು. ಇವತ್ತು ಆಮೇಲೆ ಏನು ಗೊತ್ತಾ, ನಾವು ಈ ಬಂದಿವಲ್ಲ, ಈ ಏರಿಯಾ ಹೆಸರು ಏನು ಗೊತ್ತಾ, ರಾಮನಗರ. ಅಂದರೆ ರಾಮನಗರ ಗೊತ್ತಾಯ್ತಾ, ಇಲ್ಲೂ ಸಿಂಕ್ ಆಯಿತು. ಹೆಂಗಿತ್ತಂತಂದರೆ ಇಲ್ಲಿ ನಿಜ, ಇಲ್ಲಿ ಪವಾಡನೇ ಮಿರಾಕಲ್ಲೇ ನಡೀತಾ ಇದೆ ಅನಿಸ್ತದೆ. ಈಗೂ ತುಂಬ ಕಷ್ಟ ಆಗ್ತಿದೆ, ಬಟ್ ಹೇಳೋಕ್ಕಾಗಲ್ಲ. ಬಟ್ ಆದ್ರೂ ಇಲ್ಲಿ ನನಗೆ ರಾಮನಾಮ ಒಂದು ಬಿಟ್ಟರೆ ಇನ್ನೇನೂ ಇಲ್ಲ. ಕಷ್ಟ ಅನ್ನೋಕ್ಕಿಂತ ಮಾನಸಿಕವಾಗಿ ಒಂದು ಸ್ವಲ್ಪ ಕುಗ್ಗುತ್ತಾ ಇದ್ದೇವೆ. ಯಾಕಂದರೆ ನಮ್ಮನೆಯಲ್ಲಿ 30 ವರ್ಷದಿಂದ ಇದ್ದ ಮನೆ ಬಿಟ್ಟು ಬರ್ಬೇಕಿತ್ತಲ್ಲ ಅಂತ. ಓಕೆ, ಚೇಂಜಸ್ ಬೇಕು, ಅವ್ರಿಗೂ ಚೇಂಜಸ್ ಬೇಕು, ನಮಗೂ ಚೇಂಜಸ್ ಬೇಕು. ಆಗಿದೆ. ಈಗ ರಾಮನಗರಕ್ಕಂತೂ ಬಂದಿದ್ದೀವಿ, ಇಲ್ಲಿ ನೆಲೆಸಿದ್ದೀವಿ. ಬಟ್ ಈಗ ನನ್ನ ಅನುಭವ ಹೇಳಿದ್ನಲ್ಲ, ಈಗ ಅವ್ರು ನೋಡ್ತಾ ಇದ್ರೆ ಓಕೆ, ನಾನು ಹೇಳಿದ ಮಾತುಗಳು ಕೇಳಿಸ್ಕೊಂಡ್ರೆ ಓಕೆ. ಕೆಲವರು ಪೋಸ್ಟ್ಗೆ ಆಗಿಂದಾಗೆ ಬಂದು ಕಮೆಂಟ್ ಮಾಡಿ ಹೋಗ್ಬಿಡ್ತಾರೆ, ಅವ್ರು ನೋಡೋಕ್ಕೆ ಹೋಗಲ್ಲ. ಬಟ್ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಜ ಹೇಳ್ಬೇಕಂದ್ರೆ ದೇವರಿದ್ದಾನೆ, ನನ್ನ ಪಾಲಿಗಂತೂ ದೇವರಿದ್ದಾನೆ. ನನ್ನ ಪಾಲಿಗಂದ್ರೆ ನಮ್ಮ ಪಾಲಿಗೆ, ಎಲ್ಲರ ಪಾಲಿಗೂ ದೇವರಿದ್ದಾನೆ. ದೇವನೊಬ್ಬ ನಾಮ ಹಲವು, ಇದನ್ನು ಮಾತ್ರ ಮರಿಬೇಡಿ. ಎಷ್ಟೇ ಕಷ್ಟ ಬರಲಿ, ಏನೇ ಆಗಲಿ, ದೇವರ ನಾಮ ಮಾತ್ರ ಬಿಡಬೇಡ್ರಿ. ನಿಮ್ಮ ಮನೆ ದೇವರು ಯಾವುದೇ ಆಗಲಿ ಅದ್ರ ನಾಮ ಹೇಳಿ, ಎಷ್ಟೇ ಕಷ್ಟ ಆಗಲಿ. ಮುಂದೆ ಏನು ಹೇಳೋಕ್ಕಾಗಲ್ಲ ನನಗೆ, ಇಷ್ಟು ಹೇಳಿದ್ದೀನಿ. ನಿಮ್ಗೆ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಗೊತ್ತಿಲ್ಲ. ನಿಮಗೂ ಏನಾದರೂ ಒಂದು ಮಿರಾಕಲ್ಸ್ ಆಗಿರ್ತಾವಲ್ಲ, ಅವು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ಗೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋಕ್ಕೆ ಹಾಕಾಗಲ್ಲ, ನನಗೆ ಹೇಳಿ, ನಾನು ನಿಮ್ಮ ಪರವಾಗಿ ನಾನು ಮಾತಾಡಿ ಹಾಕ್ತೀನಿ. ನನಗೆ ದೇವರಿದ್ದಾನೆ ಅಂತ ನಾನು ಇಲ್ಲಿ ಎಲ್ಲರಿಗೂ ಹೇಳಬೇಕಾಗಿದೆ. ಓಕೆ, ನಮಸ್ಕಾರ.